ತಮಿಳುನಾಡು ರಾಜಕಾರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ವಿಜಯ್ ಸರ್ಕಾರ ರಚನೆಯ ಹಕ್ಕು ಮಂಡನೆಗೆ ರಾಜ್ಯಪಾಲರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ಗೆ ಬಹುಮತ ಇಲ್ಲ ಅಂತ ರಾಜಭವನದಿಂದ ಅಸಮಾಧಾನ ಬಂದಿರೋದು. ತಮಿಳುನಾಡು ರಾಜಕಾರಣಕ್ಕೆ ಈಗ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ವಿಜಯ್ ಸರ್ಕಾರ ರಚನೆಯ ಹಕ್ಕು ಮಂಡನೆಗೆ ರಾಜ್ಯಪಾಲರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ಗೆ ಬಹುಮತ ಇಲ್ಲ ಅಂತ ಹೇಳಿ ರಾಜ್ಯಪಾಲರು ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. 118 ಶಾಸಕರ ಬೆಂಬಲ ಪತ್ರ ನೀಡದ ದಳಪತಿ ವಿಜಯ್. ರಾಜ್ಯಪಾಲರಿಗೆ 112 ಶಾಸಕರ ಬೆಂಬಲ ಪತ್ರವನ್ನ ನೀಡಿದ್ದಾರೆ ವಿಜಯ್ ಅವರು. ವಿಜಯ್ ಬಹುಮತಕ್ಕೆ ಇನ್ನೂ 6 ಶಾಸಕರ ಕೊರತೆ ಇದೆ. ಈ ಹಿನ್ನೆಲೆ ವಿಜಯ್ ನಡೆಗೆ ರಾಜ್ಯಪಾಲರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜೊತೆಗೆ ನಾಳೆನೇ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೀತಾ ಇತ್ತು. ಸೊ ಈಗ ರಾಜ್ಯಪಾಲರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರಮಾಣ ವಚನ ದಿನ ಅಥವಾ ದಿನಾಂಕ ಮುಂದೂಡುವ ಸಾಧ್ಯತೆಯುಂಟು ಇದೆ ಅಂತ ಹೇಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ 118 ಶಾಸಕರು ಬೇಕು ಅಲ್ಲಿ ಬಹುಮತ ಸ್ಥಾಪಿತಿಗೆ. ಸೊ 118 ಇಲ್ಲ, ಬಂದಿರೋದು ಗೆದ್ದಿರೋದು 108 ಟಿವಿಕೆ. ಅದರಲ್ಲೂ ವಿಜಯ್ ಅವರೇ 2 ಕ್ಷೇತ್ರಗಳಲ್ಲಿದ್ದಾರೆ. ಸೊ ಈಗ ವಿಜಯ್ ಅವರು 1 ಕ್ಷೇತ್ರವನ್ನ ರಾಜೀನಾಮೆ ಕೊಟ್ಟರೆ ಸೊ 107 ಆಗುತ್ತೆ. ಸೊ ಇದೆಲ್ಲದರ ನಡುವೆ ಈಗ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ದಾರೆ ಟಿವಿಕೆಗೆ. ಸೊ 5 ಆಯ್ತು, ಅಲ್ಲಿ ಕಾಂಗ್ರೆಸ್ನ MLAಗಳಿರೋದು 5. ಸೊ ಇದೆಲ್ಲ ಸೇರಿಕೊಂಡು ಒಟ್ಟು 112 ಶಾಸಕರಾಗಿದ್ದಾರೆ. ಈಗ 112 ಶಾಸಕರ ಬೆಂಬಲ ಪತ್ರವನ್ನು ನೀಡಿದ್ದಾರೆ ವಿಜಯ್ ಅವರು ರಾಜ್ಯಪಾಲರಿಗೆ. ಸೊ ಆ ಸಂದರ್ಭದಲ್ಲಿ ರಾಜ್ಯಪಾಲರು ಇನ್ನೂ 6 ಜನ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಬಹುಮತ ಸಾಬೀತಿಗೆ ಇನ್ನೂ 6 ಜನ ಬೇಕಲ್ಲ MLAಗಳು. ಸೊ ಅವರಿಲ್ಲ. ಸೊ ಹಂಗಾಗಿನೇ ಈಗ ರಾಜ್ಯಪಾಲರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಹಾಗಾದ್ರೆ ದಳಪತಿ ವಿಜಯ್? ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ AIADMKಯ ಒಂದು ಟೀಮ್ ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಆ ಸಂಖ್ಯೆಯನ್ನ ಅಥವಾ ಆ MLAಗಳು ಬರ್ತಾರೆ ಅನ್ನೋದನ್ನ ಅಧಿಕೃತವಾಗಿ ತೋರಿಸಿಲ್ಲ ವಿಜಯ್ ಅವರು. ಕಾಂಗ್ರೆಸ್ನ 5 ಶಾಸಕರಿಂದ ಟಿವಿಕೆಗೆ ಬೆಂಬಲ ವ್ಯಕ್ತವಾಗಿದೆ. ಇತರೆ ಪಕ್ಷಗಳ ಶಾಸಕರಿಂದ ಬೆಂಬಲ ಅಧಿಕೃತವಾಗಿಲ್ಲ ಇನ್ನೂ ಕೂಡ. ಉಳಿದ ಶಾಸಕರ ಬೆಂಬಲ ಪತ್ರದೊಂದಿಗೆ ಮತ್ತೆ ರಾಜಭವನಕ್ಕೆ ವಿಜಯ್. 118 ಶಾಸಕರ ಸಹಿ ಇರುವ ಬೆಂಬಲ ಪತ್ರ ಸಲ್ಲಿಸಿದ ಬಳಿಕ ಪದಗ್ರಹಣಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಇವತ್ತೇ ಶಾಸಕರ ಬೆಂಬಲ ಪ್ರಕ್ರಿಯೆ ಮುಗಿದ್ರೆ ನಾಳೆ ಪ್ರಮಾಣ ವಚನ ಗ್ಯಾರಂಟಿ. ಇಲ್ದಿದ್ರೆ ಮೇ 8ರಂದು ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸೊ ಎಕ್ಸಾಕ್ಟ್ಲಿ ಈಗ 5 MLAಗಳು ಕಾಂಗ್ರೆಸ್ MLAಗಳು, ಕಾಂಗ್ರೆಸ್ ಅಂತಾನೆ ಅನ್ಕೊಳ್ಳೋಣ, ಕಾಂಗ್ರೆಸ್ ಈಗ ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ, ಬೆಂಬಲವನ್ನ ಘೋಷಣೆ ಮಾಡಿದೆ. ಸೊ 112 ಆಯ್ತು, ಇನ್ನೂ 6 ಜನ ಬೇಕಲ್ಲ MLAಗಳು. ಎಲ್ಲಿಂದ ತರ್ತಾರೆ? ಸಣ್ಣ ಪುಟ್ಟ ಪಕ್ಷಗಳವರು ಬರ್ತಾರ? ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ, ಅದು ಬೇರೆ. ಸೊ 112 ಅಧಿಕೃತವಾಗಿರೋದು. ಈಗ ಇನ್ನೂ 6 ಬೇಕು. ಜೊತೆಗೆ ಯಾರು ಬರ್ತಾರೆ ಅದು ಈಗಿರುವಂತ ಪ್ರಶ್ನೆ. ಟೋಟಲ್ 118 ಶಾಸಕರ ಬೆಂಬಲ ಬೇಕೇ ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನ್ ನಡೀತಾ ಇದೆ ತಮಿಳುನಾಡು ರಾಜಕಾರಣದಲ್ಲಿ ಅಂತ? ಯಾಕೆ ಅಂತ ಅಂದ್ರೆ ಈ ಮೊದಲೆಲ್ಲ AIADMK ಅವರು ಕೂಡ ಒಂದು ಟೀಮ್ ಟಿವಿಕೆಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಧಿಕೃತವಾಗಿ ಆಗಿಲ್ಲ. ಈಗ ರಾಜ್ಯಪಾಲರು ಬೇರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದಾರಂತೆ. ಏನಾಗಬಹುದು? ರಾಮ್, ಖಂಡಿತವಾಗ್ಲೂ ಕೂಡ ಈಗ ತಮಿಳುನಾಡು ರಾಜಕಾರಣ ರೋಚಕತೆಯ ತೀರ್ಮಾನ ಪಡ್ಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಸೊ ಈಗಾಗಲೇ ನಾವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ವಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ. ಕಾಂಗ್ರೆಸ್ ಈಗಾಗಲೇ
TVKಗೆ ಸಪೋರ್ಟ್ ಮಾಡಿದೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅಧಿಕೃತವಾಗಿ ಪತ್ರ ಕೂಡ ಕೊಟ್ಟಿದೆ. ಈಗಾಗಲೇ ಅವರು ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿದ್ದು ಕೂಡ ಆಯಿತು. ಈಗಾಗಲೇ ಸರ್ಕಾರ ರಚನೆಗೆ ಹಕ್ಕುಪತ್ರವನ್ನು ಹಕ್ಕು ಮಂಡನೆಯನ್ನು ನಮಗೆ ಕೊಡಿ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ವಿಜಯ್ ಈಗಾಗಲೇ ಒಂದು ಪತ್ರವನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬರ್ತಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಇದು ಸಂವಿಧಾನಾತ್ಮಕವಾಗಿ ಆಗೋಲ್ಲ ಈ ರೀತಿ. ಬಟ್ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ರಾಜ್ಯಪಾಲರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯ್ ವಿಚಾರವಾಗಿ. ವಿಜಯ್ ಸರಿಯಾದ ರೀತಿಯಲ್ಲಿ ಹಕ್ಕು ಮಂಡನೆಯನ್ನು ಮಾಡಿಲ್ಲ ಅನ್ನೋದು ರಾಜ್ಯಪಾಲರ ಅಸಮಾಧಾನಕ್ಕೆ ಕಾರಣ ಅಂತ. ಯಾಕಂದರೆ 234 ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ತಮಿಳುನಾಡಿನಲ್ಲಿ ಬಹುಮತಕ್ಕೆ 118 ಬೇಕು. ಆದರೆ ವಿಜಯ್ ಪಡೆದಿರ್ತಕ್ಕಂಥ ಸೀಟ್ಗಳ ಸಂಖ್ಯೆ 108. ಅದರಲ್ಲಿ ವಿಜಯ್ 2 ಸ್ಥಾನದಲ್ಲಿ ನಿಂತ್ಕೊಂಡಿದ್ರು. ಹಾಗಾಗಿ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಒಂದು ಕ್ಷೇತ್ರಕ್ಕೆ. ಸೊ ಆಗ TVK MLAಗಳ ಸಂಖ್ಯೆ 107 ಆಗುತ್ತೆ. ಸೊ ಅಷ್ಟಿದ್ರೂ ಕೂಡ 118 ಅವ್ರಿಗೆ ಬಹುಮತಕ್ಕೆ ಬೇಕಾಗುತ್ತೆ. ಸೊ ಅಂದರೆ ವಿಜಯ್ ಪಾರ್ಟಿಗೆ ಇನ್ನೂ 11 ಶಾಸಕರ ಬೆಂಬಲ ಬೇಕಾಗುತ್ತೆ. ಈಗ ಕಾಂಗ್ರೆಸ್ನ 5 ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ 107 + 5 ಅಂದಾಗ 112 ಆಗುತ್ತೆ. ಇನ್ನೂ 6 ಶಾಸಕರ ಬೆಂಬಲ ವಿಜಯ್ ಪಾರ್ಟಿಗೆ ಬೇಕಾಗುತ್ತೆ. ಸೊ ಈಗ ರಾಜ್ಯಪಾಲರಿಗೆ ಏನು ಶಾಸಕರ ಸಹಿ ಇರ್ತಕ್ಕಂಥ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ವಿಜಯ್ ಮತ್ತು ಅವರ ಜೊತೆ ಇದ್ದಂಥ ಶಾಸಕರು ಮತ್ತು ಕಾಂಗ್ರೆಸ್ ನಿಯೋಗ ಅವರೆಲ್ಲರೂ ಒಟ್ಟಾಗಿ ಹೋಗಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿ ಇದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಹಕ್ಕನ್ನು ಮಂಡನೆ ಮಾಡಿದರು. ಆದರೆ ರಾಜಭವನದಿಂದ ಈ ಒಂದು ಮಾಹಿತಿ ಬರ್ತಾ ಇದೆ, ರಾಜ್ಯಪಾಲರು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಕೆಲವು ರಾಷ್ಟ್ರೀಯ ವಾಹಿನಿಗಳಲ್ಲಿ ಈ ಬಗ್ಗೆ ಸುದ್ದಿ ಬರ್ತಾ ಇದೆ. ಬಟ್ ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಕಾನೂನಾತ್ಮಕವಾಗಿ ನಾವು ನೋಡಿದರೆ ರಾಜ್ಯಪಾಲರಿಗೆ ಆ ರೈಟ್ಸ್ ಇಲ್ಲ. ಎಕ್ಸಾಂಪಲ್, ಈಗ 3 ಪಾರ್ಟಿ ಇದೆ ತಮಿಳುನಾಡಿನಲ್ಲಿ, TVK, DMK, AIDMK. ಈ 3 ಪಕ್ಷಗಳು ನಿರ್ಣಾಯಕ ಪಕ್ಷಗಳು ಸದ್ಯಕ್ಕೆ. ಅದರಲ್ಲಿ ದೊಡ್ಡ ಪಕ್ಷ ಯಾವುದಪ್ಪ ಅಂದರೆ TVK, ಅಂದರೆ ವಿಜಯ್ ಅವರ ಪಕ್ಷ. ಯಾವುದೇ ಒಂದು ಚುನಾವಣೆಯಲ್ಲಿ ಗೆದ್ದಂತಹ ರಾಜ್ಯದಲ್ಲಿ ಇರ್ತಕ್ಕಂಥ ಪಕ್ಷದಲ್ಲಿ ಯಾವುದು ಅತಿ ದೊಡ್ಡ ಪಕ್ಷವಾಗಿ ಯಾವುದು ಹೊರಹೊಮ್ಮಿರುತ್ತೋ ಅವರಿಗೆ ಅಧಿಕಾರವನ್ನು ಸರ್ಕಾರ ರಚನೆ ಮಾಡಿ ಅಂತ ಆಹ್ವಾನ ಕೊಡುತ್ತಾರೆ ರಾಜ್ಯಪಾಲರು. ಸಹಜವಾಗಿಯೇ ಆ ಬಹುಮತವನ್ನು ಸಾಬೀತುಪಡಿಸೋದು ಬಿಡೋದು ಆಯಾ ವಿಧಾನಸಭೆಯಲ್ಲಿ ಸಂಬಂಧಪಟ್ಟಂತಹ ವಿಚಾರ. ಎಕ್ಸಾಂಪಲ್, ನಾವು 2018ರ ಕರ್ನಾಟಕ ವಿಧಾನಸಭೆಯನ್ನು ನಾವು ಗಮನಿಸಿದ್ದೆ ಆದರೆ ಕರ್ನಾಟಕದಲ್ಲೂ ಕೂಡ ಅತಂತ್ರ ಆಗಿತ್ತು. 2018ರಲ್ಲಿ ಬಹುದೊಡ್ಡ ಪಾರ್ಟಿಯಾಗಿ BJP ಹೊರಹೊಮ್ಮಿತ್ತು. 104 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಂತಹ BJP ಇತ್ತು. 2ನೇ ಪಕ್ಷವಾಗಿ ಕಾಂಗ್ರೆಸ್ ಇತ್ತು. 3ನೇ ಪಕ್ಷವಾಗಿ JDS ಇತ್ತು. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇರಲಿಲ್ಲ. ಸೊ ಆದರೂ ಕೂಡ ಯಡಿಯೂರಪ್ಪ ಅವರು ಸರ್ಕಾರ ರಚನೆಗೆ ಮುಂದಾಗಿದ್ದರು, ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟರು, ಸರ್ಕಾರವನ್ನು ರಚನೆ ಕೂಡ ಮಾಡಿದ್ರು. ಅಂದರೆ CM ಆಗಿ ಪದಗ್ರಹಣವನ್ನು ಕೂಡ ಮಿಸ್ಟರ್ ಯಡಿಯೂರಪ್ಪ ಅವರು ಮಾಡಿದರು. ಅದಾದ ನಂತರ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋಕೆ ಆಗಬೇಕಾದ್ರೆ ಫೇಲ್ ಆದರು, ಅವರಿಗೆ ಬಹುಮತ ಸಿಗಲಿಲ್ಲ. ಕೇವಲ CM ಆದಂತಹ 3 ದಿನಕ್ಕೆ ಮಾಜಿ CM ಆದರು ಯಡಿಯೂರಪ್ಪ ಅವರು. ಅಂದರೆ ಆಯಾ ಸರ್ಕಾರಕ್ಕೆ ಅಥವಾ ಆಯಾ ಮುಖ್ಯಮಂತ್ರಿಗೆ ಬಹುಮತ ಇದೆಯಾ ಇಲ್ವಾ ಅನ್ನೋದು ನಿರ್ಧಾರ ಆಗಬೇಕಾಗಿರೋಂಥದ್ದು ಅದು ವಿಧಾನಸಭೆಯಲ್ಲಿ ಶಾಸಕರ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಅಂದರೆ ವೋಟ್ ಹಾಕ್ತಾರೆ ಇವ್ರಿಗೆ ಬಹುಮತ ಇದೆಯಾ ಇಲ್ವಾ ಅಂತ. ಅದೇ ರೀತಿಯ ಪ್ರಕ್ರಿಯೆ ವಿಧಾನಸಭೆಯಲ್ಲಿ ಆಗಬೇಕು. ಆದರೆ ಇವತ್ತಿನ ಈ ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ವಿಜಯ್ ಅವ್ರಿಗೆ ಬಹುಮತವನ್ನು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇರೋದು ತಮಿಳುನಾಡು ವಿಧಾನಸಭೆಯಲ್ಲಿ. ಅದು ರಾಜ್ಯಪಾಲರ ಮುಂದೆ ಸಾಬೀತುಪಡಿಸುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಜಾಹೀರಾತಾಗಿದೆ, ರಾಜ್ಯಪಾಲರಿಗೂ ಗೊತ್ತು, ಚುನಾವಣಾ ಆಯೋಗ ಸ್ಪಷ್ಟವಾಗಿ ಅದನ್ನು ಹೇಳಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ TVK ಅತಿ ದೊಡ್ಡ ಪಕ್ಷ ಆಗಿದೆ, ಅವ್ರಿಗೆ ಆಹ್ವಾನ ಕೊಡಬೇಕು ಸರ್ಕಾರ ರಚನೆಗೆ, ಅವರೇ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದು ಕೂಡ ಚುನಾವಣಾ ಆಯೋಗ ಹೇಳಿದೆ. ಈಗಿದ್ರೂ ಕೂಡ ವಿಜಯ್ ಈಗಾಗಲೇ 107 + 5 112 ಶಾಸಕರ ಸಹಿ ಇರ್ತಕ್ಕಂಥ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ನಮಗೆ ಬಹುಮತ ಇದೆ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ. ಆದರೆ ಉಳಿದ 6 ಶಾಸಕರೇನು ಶಾರ್ಟೇಜ್ ಇದೆ ಅವ್ರದ್ದು ಕೂಡ ಸಹಿ ಬೇಕಾಗಿತ್ತು ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ ರಾಜ್ಯಪಾಲರು. ಇದು ಅಂತೆ. ಸೊ ಲೋಕಭವನದಿಂದ ಈ ಬಗ್ಗೆ ರಾಷ್ಟ್ರೀಯ ವಾಹಿನಿಗಳಿಗೆ ಮಾಹಿತಿ ಇದೆ, ಸೋರ್ಸ್ ಅಂದ್ಬಿಟ್ಟು ಈ ಬಗ್ಗೆ ಸುದ್ದಿ ಬರ್ತಾ ಇದ್ದಾರೆ. ಬಟ್ ಇನ್ನು ಇದು ಅಧಿಕೃತ ಅಲ್ಲ. ಯಾವುದೇ ಕ್ಷಣದಲ್ಲಿ ಈ ಬಗ್ಗೆ ಮತ್ತಷ್ಟು ಸ್ಪಷ್ಟವಾದಂಥ ಮಾಹಿತಿ ಬರಬಹುದು. ಅದಕ್ಕಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸಹಜವಾಗಿಯೇ ಒಂದು ವೇಳೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟರೆ ನಾಳೆ ವಿಜಯ್ ಅವರ ಪ್ರಮಾಣ ವಚನ ಆಗುತ್ತೆ ನೆಹರು ಸ್ಟೇಡಿಯಂ ಚೆನ್ನೈನಲ್ಲಿ. ಒಂದು ವೇಳೆ ಇಲ್ಲ ನಮಗೆ 118 ಶಾಸಕರ ಸಹಿ ಬೇಕು ಅಂದರೆ ಬಹುಶಃ ವಿಜಯ್ ಇವತ್ತು ಮತ್ತೆ ಉಳಿದಿರ್ತಕ್ಕಂಥ ಪಕ್ಷಗಳೇನಿದ್ದಾವೆ, ಅದು PMK ಆಗಿರ್ಬೋದು, VCK ಆಗಿರ್ಬೋದು, CPI ಆಗಿರ್ಬೋದು, CPM ಆಗಿರ್ಬೋದು, ಆಮೇಲೆ ಮುಸ್ಲಿಂ ಲೀಗ್ ಆಗಿರ್ಬೋದು, ಈ ಸಣ್ಣ ಪುಟ್ಟ ಪಕ್ಷಗಳೇನಿದ್ದಾವೆ ಒಬ್ಬರು ಅಥವಾ ಇಬ್ಬರು ಶಾಸಕರನ್ನ ಹೊಂದಿರ್ತಕ್ಕಂಥ ಪಕ್ಷಗಳ ಜೊತೆ ಮತ್ತೆ ಅವರ ಒಂದು ಮೀಟಿಂಗ್ ಮಾಡಿ ಅವರ ಒಂದು ಬೆಂಬಲದ
ಪತ್ರದೊಂದಿಗೆ ಮತ್ತೆ ರಾಜ್ಯಪಾಲರನ್ನ ಭೇಟಿ ಆಗ್ಬೋದು. ಅದಾದ ನಂತರ ರಾಜಭವನದಿಂದ ಅಧಿಕೃತವಾಗಿ ಮಾಹಿತಿ ಬರಬಹುದು. ಟೈಮಿಂಗ್ಸು ಮತ್ತು ಡೇಟು, ಟೈಮಿಂಗ್ಸು ಮತ್ತು ಅಲ್ಲಿ ಲೊಕೇಶನ್ ಅನ್ನೋದನ್ನ ರಾಜಭವನದಿಂದ ಸ್ಪಷ್ಟ ಮಾಹಿತಿ ಬರುತ್ತೆ. ಅದಾದ ನಂತರ ವಿಜಯ್ ಅವರ ಪ್ರಮಾಣ ವಚನ ಆಗುತ್ತೆ. ರಾಮ್.